ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ನ ಯಾವ ತರ ಮಾಡಬೇಕು ಅಂತ ನೋಡೋಣ. ಸೊ ಹಿಯರ್ ಐ ಹ್ಯಾವ್ ಟೇಕನ್ ಎನ್ ಎಕ್ಸಾಂಪಲ್. ಸೊ ಈ ಎಕ್ಸಾಂಪಲ್ ಅಲ್ಲಿ ಎರಡು ಮ್ಯಾಟ್ರಿಸಸ್ ನ ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸ್ ಎ ಮತ್ತೆ ಮ್ಯಾಟ್ರಿಕ್ಸ್ ಬಿ. ಈ ಎರಡು ಮ್ಯಾಟ್ರಿಸಸ್ ನ ತಗೊಂಡು ಎ ಇಂಟು ಬಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ದಟ್ ಈಸ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ ಎ ಇಂಟು ಬಿ ಅಂತ ಬರ್ಕೋಬೇಕು. Substitute matrix A and B. So 4, 1, 2, 3. This is matrix A into matrix B, 2, 0, 1, minus 3. Okay. So ಈಗ matrix multiplication ಮಾಡುವಾಗ we are supposed to multiply first matrix ಅಲ್ಲಿರೋ first row, second matrix ಅಲ್ಲಿರೋ ಫಸ್ಟ್ ಕಾಲಮ್. ಓಕೆ, ಸೊ ರೋ ಮತ್ತೆ ಕಾಲಮ್ ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡುವಾಗ ಇಲ್ಲಿ ನೀವು ರಫ್ ಸೈಡ್ ಅಲ್ಲಿ ಬರ್ಕೊಳ್ಳಿ, ರೋನ ಅದು ಹೇಗಿದೆ ಅರೇಂಜ್ಮೆಂಟ್ ಅದೇ ತರ ಬರ್ಕೊಳ್ಳಿ, ಹಾರಿಜಾಂಟಲ್, ಅಂಡ್ ಕಾಲಮ್ ನ ವರ್ಟಿಕಲ್ ಅದೇ ರೀತಿಯಲ್ಲಿ ಬರ್ಕೋಬೇಕು. ಸೊ 4, 1 ಮತ್ತೆ 2, 1 ನ ಮಲ್ಟಿಪ್ಲೈ ಮಾಡಬೇಕು. ಯಾವ ತರ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ರೋ ಅಲ್ಲಿರೋ ಫಸ್ಟ್ ಎಲಿಮೆಂಟ್ ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿರೋ ಫಸ್ಟ್ ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ 4 ಮತ್ತೆ 2 ಮಲ್ಟಿಪ್ಲೈ ಮಾಡೋದು, ನೆಕ್ಸ್ಟ್ ಇದು ಸೆಕೆಂಡ್ ಎಲಿಮೆಂಟ್, ಇಲ್ಲಿ ಸೆಕೆಂಡ್ ಎಲಿಮೆಂಟ್, ಇದು ಎರಡನ್ನ ಮಲ್ಟಿಪ್ಲೈ ಮಾಡೋದು. ಓಕೆ, ಸೊ 4 ಮತ್ತೆ 1 ಸಪರೇಟ್ ಬರ್ಕೊಂಡು 2 ಮತ್ತೆ 1 ಸಪರೇಟ್ ಬರ್ಕೊಂಡು ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿ ಸೆಕೆಂಡ್ ನಂಬರ್ ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೊಳ್ಳೋಣ. ಈಸ್ ಈಕ್ವಲ್ ಟು 4 ಇಂಟು 2 ಪ್ಲಸ್ 1 ಇಂಟು 1. ಓಕೆ, ಸೊ ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ನ ತಗೋಬೇಕು. ಒಂದು ಕಾಲಮ್ ಆದ್ಮೇಲೆ ಇನ್ನೊಂದು ಕಾಲಮಿಗೆ ಹೋಗ್ಬೇಕು. ಸೊ ಫಸ್ಟ್ ರೋ ಈಸ್ 4, 1, ಸೆಕೆಂಡ್ ಕಾಲಮ್ ಈಸ್ 0, -3. ಇಲ್ಲಿನೂ ಸೇಮ್ ಫಸ್ಟ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿ, ಸೆಕೆಂಡ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿ. ಸೊ ಆಗ ನಮಗೆ 4 ಇಂಟು 0, ಸೊ 4 ಇಂಟು 0 ಪ್ಲಸ್ 1 ಇಂಟು -3 ಬರುತ್ತೆ. ಓಕೆ, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗೀತು, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮುಗೀತು. ಇನ್ನು ಮುಂದೆ ಮಾಡ್ಲಿಕ್ಕೆ ಇನ್ನು ಕಾಲಮ್ಸ್ ಇಲ್ಲ. ಸೊ ಫಸ್ಟ್ ರೋ ತಗೊಂಡು ಎಲ್ಲಾ ಕಾಲಮ್ಸ್ ಒಟ್ಟಿಗೆ ಮಲ್ಟಿಪ್ಲಿಕೇಶನ್ ಮುಗೀತು. ನಾವು ಲೆಟ್ ಅಸ್ ಕಮ್ ಟು ಸೆಕೆಂಡ್ ರೋ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳಿದ್ರೆ, ಸೆಕೆಂಡ್ ರೋನ ಫಸ್ಟ್ ಕಾಲಮ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಅದಾದ್ಮೇಲೆ ಅಗೇನ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಓಕೆ, ಸೊ ಸೆಕೆಂಡ್ ರೋ ಬರ್ಕೊಳ್ಳೋಣ. ಇಲ್ಲಿ 2, 3, ಫಸ್ಟ್ ಕಾಲಮ್ ಬರ್ಕೊಳ್ಳಿ 2, 1. ಸೊ ಫಸ್ಟ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಸೆಕೆಂಡ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಯುಲ್ ಗೆಟ್ 2 ಇಂಟು 2 ಪ್ಲಸ್ 3 ಇಂಟು 1. ಓಕೆ, 2 ಮಲ್ಟಿಪ್ಲೈ ಮಾಡಬೇಕು, 3, 1 ಮಲ್ಟಿಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ತಗೋಬೇಕು. ಓಕೆ, ಇಲ್ಲಿ ಬರ್ಕೊಂತ ಇದ್ದೀನಿ. ಸೆಕೆಂಡ್ ರೋ ಈಸ್ 2, 3, ಸೆಕೆಂಡ್ ಕಾಲಮ್ ಈಸ್ 0, -3. ಫಸ್ಟ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿ. ಸೊ 2 ಇಂಟು 0 ಬರುತ್ತೆ, 2 ಇಂಟು 0 ಪ್ಲಸ್ ಅಂತ ಬರ್ಕೊಂಡು ಸೆಕೆಂಡ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿ. ಸೊ 3 ಇಂಟು -3. ಓಕೆ, ಇದೇನ್ ಬರ್ಕೊಂಡಿದೀವಿ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸೀಸ್ ಅಂತ ಹೇಳ್ತೀವಿ. ಸೊ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸೀಸ್ ಮಾಡುವಾಗ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿರೋ ಫಸ್ಟ್ ರೋನ ಫಸ್ಟ್ ಕಾಲಮ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. ಅದು ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ರೋನ ತಗೊಂಡು ಸೆಕೆಂಡ್ ಕಾಲಮ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಫಸ್ಟ್ ರೋನ ತಗೊಂಡು ಎಲ್ಲಾ ಕಾಲಮ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ ಮೇಲೆ ಯು ಹ್ಯಾವ್ ಟು ಗೋ ಟು ಸೆಕೆಂಡ್ ರೋ, ದೆನ್ ಮಲ್ಟಿಪ್ಲೈ ಇಟ್ ವಿತ್ ಫಸ್ಟ್ ಕಾಲಮ್, ದೆನ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಓಕೆ, ಸೊ ಎಲ್ಲಾ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋಣ. 4 ಇಂಟು 2 ಈಸ್ 8 ಪ್ಲಸ್ 1 ಇಂಟು 1 ಈಸ್ 1. ನೆಕ್ಸ್ಟ್ 4 ಇಂಟು 0, 0, ಪ್ಲಸ್ ಇಂಟು ಮೈನಸ್ ಆಗುತ್ತೆ. 1 ಇಂಟು 3 ಈಸ್ 3. ನೆಕ್ಸ್ಟ್ 2 ಇಂಟು 2 ಈಸ್ 4 ಪ್ಲಸ್ 3 ಇಂಟು 1 ಈಸ್ 3. Okay, 2 into 0 is 0. Plus into minus is minus.
3 into 3 is 9. Okay. So simplify ಮಾಡಿದ್ರೆ ಇಷ್ಟು ಬಂತು. ಮುಂದೆ ಮತ್ತೆ ಸಿಂಪ್ಲಿಫೈ ಮಾಡಬೇಕು. 8 plus 1 9 ಆಗುತ್ತೆ. 0 minus 3 minus 3 ಆಗುತ್ತೆ. 4 plus 3 7. 0 minus 9 is minus 9. So this is the final answer. So matrix multiplication ಮಾಡಿದಾಗ ಎ ಬಿ ಏನ್ ಕೊಟ್ಟಿದ್ದಾರೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ಮ್ಯಾಟ್ರಿಕ್ಸ್ ಬಂತು. ಓಕೆ, ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ದೇರ್ ಇಸ್ ಅಗೇನ್ ಟೂ ಮ್ಯಾಟ್ರಿಕ್ಸ್, ಮ್ಯಾಟ್ರಿಕ್ಸ್ ಎ ಮತ್ತೆ ಮ್ಯಾಟ್ರಿಕ್ಸ್ ಬಿ ಕೊಟ್ಟಿದ್ದಾರೆ. ಈ ಎರಡೂ ಮ್ಯಾಟ್ರಿಕ್ಸ್ ನ ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್ ಎ ಇಂಟು ಬಿ. ಓಕೆ, ಸೊ ಎ ಇಂಟು ಬಿ ಅಂತ ಬರ್ಕೊಂಡು ಎರಡು ಮ್ಯಾಟ್ರಿಸಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ 3 2 4 1. This is matrix A into second matrix 5 3 2 1. So same method ಮಾಡಬೇಕು. ಫಸ್ಟ್ ರೋ ನ ಫಸ್ಟ್ ಕಾಲಮ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ರೋ ಬರ್ಕೊಂತೀನಿ. ಫಸ್ಟ್ ರೋ ಈಸ್ 3 2, ಫಸ್ಟ್ ಕಾಲಮ್ ಈಸ್ 5 2. ಫಸ್ಟ್ ಎಲಿಮೆಂಟ್ ನ ಫಸ್ಟ್ ಎಲಿಮೆಂಟ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡಿ. ಸೊ ಏನ್ ಬಂತು 3 into 5. ಸೊ 3 into 5 ಬರ್ಕೊಳ್ಳೋದು. ನೆನಪಿರ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡುವಾಗ ಪ್ಲಸ್ ಅಂತ ಬರೀತೀವಿ. ಪ್ಲಸ್ ಅಂತ ಬರೆದು ಸೆಕೆಂಡ್ ಎಲಿಮೆಂಟ್ ನ ಸೆಕೆಂಡ್ ಎಲಿಮೆಂಟ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. 2 into 2. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಆದ್ಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ತಗೋಬೇಕು. ಸೊ ಫಸ್ಟ್ ರೋ ಈಸ್ 3 2, ಸೆಕೆಂಡ್ ಕಾಲಮ್ ಈಸ್ 3 1. ಫಸ್ಟ್ ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ 3 into 3 ಬರುತ್ತೆ. ಪ್ಲಸ್ ಅಂತ ಬರೆದು ಸೆಕೆಂಡ್ ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ 2 into 1 ಬರುತ್ತೆ. ಸೊ ಫಸ್ಟ್ ರೋ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆದ ಮೇಲೆ ಮುಂದೆ ಯಾವುದು ಕಾಲಮ್ಸ್ ಇಲ್ಲ. ಸೊ ಫಸ್ಟ್ ರೋ ಇಂದ ಮಲ್ಟಿಪ್ಲಿಕೇಶನ್ ಕಂಪ್ಲೀಟ್ ಆಯ್ತು. ಈಗ ಸೆಕೆಂಡ್ ರೋ ಕಡೆ ಬರಬೇಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ ಸೆಕೆಂಡ್ ರೋ ಅಲ್ಲಿ 4 1 ಇದೆ. ಫಸ್ಟ್ ಕಾಲಮ್ ಅಲ್ಲಿ 5 2 ಇದೆ. ಎರಡನ್ನು ಬರ್ಕೊಂಡು ಫಸ್ಟ್ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಿ 4 into 5 ಬರುತ್ತೆ. ಸೊ ರೈಟ್ ಇಟ್ ಡೌನ್ 4 into 5 ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್, ದಟ್ ಈಸ್ 1 into 2. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ತಗೋಬೇಕು. ಸೊ ಸೆಕೆಂಡ್ ರೋ ಈಸ್ 4 1, ಸೆಕೆಂಡ್ ಕಾಲಮ್ ಈಸ್ 3 1. ಸೊ ಫಸ್ಟ್ ಎಲಿಮೆಂಟ್ ಇಂಟು ಫಸ್ಟ್ ಎಲಿಮೆಂಟ್ ಈಸ್ 4 into 3 ಪ್ಲಸ್ second into second is 1 into 1. Okay, is equal to, simplify madana, 3 into 5 15 plus 2 into 2 is 4, 3 into 3 9 plus 2 into 1 is 2, 4 into 5 20 plus 1 into 2 is 2, 4 into 3 12 plus 1 into 1 is 1. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದಾಗ 15 plus 4 19, 9 plus 2 is 11, 20 plus 2 is 22, 12 plus 1 is 13. So this is the final answer for product A into B ಇಷ್ಟು ಬರುತ್ತೆ. ಸೊ ಈ ರೀತಿಯಲ್ಲಿ ಯಾವುದೇ ಎರಡು ಮ್ಯಾಟ್ರಿಕ್ಸ್ ನ ತಗೊಂಡು ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನ ಮಾಡಬಹುದು. ಓಕೆ, ಇದರಲ್ಲಿ ಇನ್ನೊಂದು ಕ್ವಶನ್ ಯಾವ ತರ ಕೇಳ್ತಾರೆ ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ಗಿವಿಂಗ್ 2 ಮ್ಯಾಟ್ರಿಸಸ್, ಎರಡು ಮ್ಯಾಟ್ರಿಕ್ಸ್ ಕೊಡೋ ಬದಲು ಈ ರೀತಿಯಲ್ಲಿ ಒಂದೇ ಮ್ಯಾಟ್ರಿಕ್ಸ್ ಕೊಟ್ಟು ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಬರೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದನ್ನ ಯಾವ ತರ ಮಾಡಬೇಕು, ಎ ಸ್ಕ್ವೇರ್ ಅಂತ ಬರ್ಕೊಂಡು ಎ ಸ್ಕ್ವೇರ್ ನ ಎ ಇಂಟು ಎ ಅಂತ ಬರ್ಕೋಬಹುದು. ಓಕೆ, ಎ ಇಂಟು ಎ ಎರಡು ಸಲ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಎ ಸ್ಕ್ವೇರ್ ನ ನಾವು ಎ ಇಂಟು ಎ ಅಂತ ಬರ್ಕೊಂಡು ಎರಡು ಸಲ ಎ ನ ಬರಿಬೇಕು. ದಟ್ ಈಸ್ ಯು ಆರ್ ಡೂಯಿಂಗ್ ಮಲ್ಟಿಪ್ಲಿಕೇಶನ್. ಸೊ ಮ್ಯಾಟ್ರಿಕ್ಸ್ ಎ 1 2 3 4 ಇಂಟು, ರೈಟ್ ದ ಮ್ಯಾಟ್ರಿಕ್ಸ್ ಒನ್ಸ್ ಅಗೇನ್ 1 2 3 4. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಂದಿದೆ ಇಲ್ಲಿ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್, first row is 1 2, first column is 1 3. So first element into first element 1 into 1 plus
second into second, 2 into 3. Next, first row, second column ತಗೋಬೇಕು. Second column is 2, 4. So 1 into 2. Next 2 into 4. Plus ಬರೆದು 2 into 4. Next, first row 2 column ಆದ್ಮೇಲೆ we'll go to second row. Second row is 3, 4. Next first column ತಗೊಳ್ಳಿ. First column is 1, 3. So first element ನ multiply ಮಾಡಿದ್ರೆ 3 into 1 plus second element ಜೊತೆ multiply ಮಾಡಿದ್ರೆ 4 into 3. Next second row 3, 4. Second column is 2, 4. So first element into first element is 3 into 2 plus second into second is 4 into 4. Okay, let us simplify it. 1 into 1 is 1. 2 into 3, 6. 1 into 2 is 2. Plus 2 into 4 is 8. 3 into 1 is 3. Plus 4 into 3 is 12. 3 into 2 is 6. Plus 4 into 4 is 16. Further simplification. 1 plus 6, 7. 2 plus 8, 10. 3 plus 12 is 15. 6 plus 16 is 22. So this is a square. So ಈ ರೀತಿಯಲ್ಲಿ ಬರೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ಎ ಸ್ಕ್ವೇರ್ ನ ಎ ಇಂಟು ಎ ಅಂತ ಬರ್ಕೊಂಡು ಒಂದೇ ಮ್ಯಾಟ್ರಿಕ್ಸ್ ನ 2 ಸಲ ಹಾಕೊಂಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೇಳ್ತಾರೆ. ಓಕೆ, so here I have taken a matrix A is equal to 3, 2, 4, 1. ಈ ಮ್ಯಾಟ್ರಿಕ್ಸ್ ನ ತಗೊಂಡು ಇಲ್ಲಿ ಕೊಟ್ಟಿರೋ ಸೊ ಈ ಮ್ಯಾಟ್ರಿಕ್ಸ್ ನ ಯೂಸ್ ಮಾಡಿಕೊಂಡು ಈ ಕೊಟ್ಟಿರೋ ಎಕ್ಸ್ಪ್ರೆಷನ್ ಸರಿ ಇದೆನಾ ಅಂತ ಚೆಕ್ ಮಾಡಬೇಕು. ಪ್ರೂವ್ ದಟ್ ಎ ಸ್ಕ್ವೇರ್ ಮೈನಸ್ 5a ಮೈನಸ್ 2 ಐ ಅಂದ್ರೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಕ್ವಶನ್ ಅಲ್ಲಿ ಎ ಸ್ಕ್ವೇರ್ ಮೈನಸ್ 4a ಅಂತ ಬರಬೇಕು. ಸೊ 4a ಮೈನಸ್ 5i. ಓಕೆ, 5i ಇಸ್ ಈಕ್ವಲ್ ಟು ಇದು 0 ಅಲ್ಲ, ಮ್ಯಾಟ್ರಿಕ್ಸ್ ಓ 0 ಮ್ಯಾಟ್ರಿಕ್ಸ್ ಬರಬೇಕು ಅಂತ ನಾವು ತೋರಿಸ್ಬೇಕು. ಸೊ ಒಂದು ಮ್ಯಾಟ್ರಿಕ್ಸ್ ನ ಕೊಟ್ಟು ಇಲ್ಲಿ ಕೊಟ್ಟಿರೋ ಈಕ್ವೇಶನ್ ಸರಿ ಇದೆನಾ ಪ್ರೂವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರೂವ್ ದಟ್ ಅಂತ ಕೇಳಿದಾಗ LHS ನ ಸಿಂಪ್ಲಿಫೈ ಮಾಡಿ ಅದು RHS ಬರುತ್ತೆ ಅಂತ ತೋರಿಸ್ಬೇಕಾಗತ್ತೆ. ಸೊ LHS ಅಲ್ಲಿ ಯಾವೆಲ್ಲ ಟರ್ಮ್ಸ್ ಬೇಕು ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ ನಮಗೆ ಎ ಸ್ಕ್ವೇರ್ ಬೇಕು, ಹೌದಾ? ಎ ಸ್ಕ್ವೇರ್ ಅಂತ ಹೇಳಿದ್ರೆ ಆಲ್ರೆಡಿ ಈಗ ತೋರಿಸ್ಕೊಟ್ಟಿದ್ದೀನಲ್ವಾ, ಎ ಸ್ಕ್ವೇರ್ ನ ಎ ಇಂಟು ಎ ಅಂತ ಫೈಂಡ್ ಔಟ್ ಮಾಡ್ಕೊಂಡು ಬರ್ಕೊಂಡು ನಾವು ಎ ಸ್ಕ್ವೇರ್ ನ ಫೈಂಡ್ ಔಟ್ ಮಾಡಬೇಕು. 4 ಇಂಟು ಎ ವಿಚ್ ಇಸ್ ನಥಿಂಗ್ ಬಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಅಂದ್ರೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಎ ನ ಎಲ್ಲಾ ಎಲಿಮೆಂಟ್ಸ್ ಗೆ 4 ನ ಮಲ್ಟಿಪ್ಲೈ ಮಾಡಬೇಕು. 5i, ಇಲ್ಲಿ ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಇಲ್ಲಿ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ತಗೋಬೇಕು. 1 0 0 1 ಅದನ್ನ ತಗೊಂಡು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ 0 ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ತೋರಿಸ್ಬೇಕು. ಆಯ್ತಾ? ಸೊ ಲೆಟ್ ಅಸ್ ಡೂ ಇಟ್. ಸೊ LHS ಅಲ್ಲಿ ನನಗೆ ಎ ಸ್ಕ್ವೇರ್ ಬೇಕು, ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಎ ಸ್ಕ್ವೇರ್, ಸೊ ಎ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಎ ಇಂಟು ಎ. ಸೊ ಮ್ಯಾಟ್ರಿಕ್ಸ್ ನ 2 ಸಲ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 2 4 1 ಇಂಟು 3 2 4 1. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್
So first row is 3, 2. First column is 3, 4. So 3 into 3 plus 2 into 4. Next, first row, second column 2, 1 ಇದೆ. So 3 into 2 plus 2 into 1. Okay, 2 into 1. Next, second row ಬರಬೇಕು. Second row is 4, 1. First column ತಗೋಬೇಕು 3, 4. So 4 into 3 plus second element ನ second element ಒಟ್ಟಿಗೆ multiply ಮಾಡಿದರೆ 1 into 4. Next, second row, second column ತಗೋಬೇಕು. Second row is 4, 1. Second column is 2, 1. So first element ನ multiply ಮಾಡಿದರೆ 4 into 2. Second element ನ multiply ಮಾಡಿದರೆ 1 into 1 ಬರುತ್ತೆ. Okay. 3 into 3, 9 plus 2 into 4, 8. 3 into 2, 6 plus 2 into 1, 2. 4 into 3, 12 plus 1 into 4, 4. 4 into 2, 8 plus 1 into 1 is 1. Okay. Next, ಇದನ್ನು simplify ಮಾಡಿದಾಗ 9 plus 8, 17. 6 plus 2, 8. 12 plus 4, 16. 8 plus 1, 9. Okay. So, ಇದು a square ಬಂತು. ಈಗ a square ಬಂದಾದ್ಮೇಲೆ LHS ನ ಕನ್ಸಿಡರ್ ಮಾಡ್ಕೊಳ್ಳೋಣ. So, let us write down what is LHS. So, LHS ಅಲ್ಲಿ ಏನೆಲ್ಲ ಬೇಕು ನಮಗೆ? a square ಬೇಕು. ನೆಕ್ಸ್ಟ್ ಇಲ್ಲಿರೋದು ಬರ್ಕೋಬೇಕು. a square minus 4a minus 5i. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. a ಸ್ಕ್ವೇರ್ ನಮಗೆ ಏನ್ ಬಂದಿದೆ ಅದನ್ನ ಬರ್ಕೋಬೇಕು. 17, 8, 16, 9. ಓಕೆ, ಮೈನಸ್ 4 ಬರೆದು ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳೋದು. ಮ್ಯಾಟ್ರಿಕ್ಸ್ ಎ ಈಸ್ 3, 2, 4, 1. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಎ ಇದೆ, ಅದನ್ನ ಬರ್ಕೊಳ್ಳೋದು. ನೆಕ್ಸ್ಟ್ 5 ಅಂತ ಬರೆದು ಮೈನಸ್ 5. ಐ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1, 0, 0, 1. ಇದು ನೆನಪಲ್ಲಿ ಇಟ್ಕೋಬೇಕು, 1, 0, 0, 1 ಅಂತ. ನೆಕ್ಸ್ಟ್ ಫಸ್ಟ್ ಮ್ಯಾಟ್ರಿಕ್ಸ್ ಏನು ಮಾಡ್ಲಿಕ್ಕಿಲ್ಲ, ಆಸ್ ಇಟ್ ಈಸ್ ಬರೀತಾ ಇದ್ದೀನಿ. 17, 8, 16 ಮತ್ತೆ 9. ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಒಳಗಡೆ 4 ಮಲ್ಟಿಪ್ಲೈ ಮಾಡಬೇಕು. ಸೊ 4 ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. 4 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. 4 ಇಂಟು 4 ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ. 4 ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ ಅಂತ ಬರೆದು 5 ಇಂಟು 1 ಈಸ್ 5. 5 ಇಂಟು 0 ಈಸ್ 0. 5 ಇಂಟು 0 ಈಸ್ 0. 5 ಇಂಟು 1 ಈಸ್ 5. ಓಕೆ, ಇಲ್ಲೇ ಮುಂದಗಡೆ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 3 ಮ್ಯಾಟ್ರಿಸೀಸ್ ಬಂದಿದೆ. ಮಧ್ಯದಲ್ಲಿ ಏನ್ ಸೈನ್ ಇದೆ ಅದೇ ಸೈನ್ ನ ಹಾಕೊಂಡು ಹೋದ್ರೆ ಆಯ್ತು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡಬೇಕು. 17, 12, 5 ಮಧ್ಯದಲ್ಲಿ ಮೈನಸ್ ಸೈನ್. ಸೊ 17 minus 12 minus 5. ಓಕೆ, ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ 8, 8, 0. ಸೊ ಫಸ್ಟ್ 8 ಬರೆದು, ನೆಕ್ಸ್ಟ್ ಮೈನಸ್ ಸೈನ್ ಇದೆ, ಮೈನಸ್ ಬರೆದು, ನೆಕ್ಸ್ಟ್ ಇಲ್ಲಿ 8 ಬರೆಯೋದು, ನೆಕ್ಸ್ಟ್ ಮೈನಸ್ ಸೈನ್ ಇದೆ, ಮೈನಸ್ ಬರೆದು, ನೆಕ್ಸ್ಟ್ 0 ಬರ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಇಲ್ಲಿ 16, 16, 0. ಸೊ 16 ಬರೆದು, ಮೈನಸ್ 16 ಬರೆದು, ಮೈನಸ್ 0. ನೆಕ್ಸ್ಟ್ ಈಸ್ 9, 4, 5. ಸೊ 9 minus 4 minus 5. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೀವೇನ್ ನೋಡ್ಬೋದು ಅಂತ ಹೇಳಿದ್ರೆ 17 ಅಲ್ಲಿ 12 ತೆಗೆದ್ರೆ 5 ಬರುತ್ತೆ. 5 minus 5 is 0. 8 ಅಲ್ಲಿ 8 ತೆಗೆದ್ರೆ 0. 0 ಅಲ್ಲಿ 0 ತೆಗೆದ್ರೆ 0. 16 ಅಲ್ಲಿ 16 ತೆಗೆದ್ರೆ 0. 16 minus 0 minus 0 is 0.
9 - 4 5 ಆಗುತ್ತೆ. 5 ಅಲ್ಲಿ 5 ತೆಗೆದ್ರೆ 0. ಸೊ 4 ಎಲಿಮೆಂಟ್ 0 ಬಂತು. 4 ಎಲಿಮೆಂಟ್ 0 ಬಂದ್ರೆ ಅದನ್ನ ನಾವು 0 ಮ್ಯಾಟ್ರಿಕ್ಸ್ ಓ ಅಂತ ಬರಿತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ RHS. ಹೌದಾ? ನಮಗೆ ಅದೇ ಬೇಕಾಗಿತ್ತು. ನಾವೇನ್ ತೋರಿಸ್ಬೇಕಾಗಿತ್ತು? LHS ತಗೊಂಡು ಅದು ಮ್ಯಾಟ್ರಿಕ್ಸ್ ಓ ಬರುತ್ತೆ ಅಂತ ತೋರಿಸಿ ಅಂತ ಇತ್ತು. ಅದನ್ನೇ ನಾವು ತೋರಿಸಿದೀವಿ. ಓ ಅಂತ ಬಂದಿದೆ. ಸೊ ಎಲ್ಲ ಎಲಿಮೆಂಟ್ಸ್ 0 ಆಯ್ತು. ಸೊ ಈ ತರದ್ದು ಕ್ವಶನ್ ಒಂದು ಬರುತ್ತೆ. ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಈಕ್ವೇಶನ್ ಕೊಡ್ತಾರೆ. ಆ ಈಕ್ವೇಶನ್ ವೆರಿಫೈ ಆಗತ್ತೆ ತೋರಿಸಿ ಅಂತ ಕೇಳ್ತಾರೆ. ಸೊ ಈ ಮೆಥಡ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ A² ಕಂಡುಹಿಡೀರಿ. ಆಮೇಲೆ ಅಲ್ಲಿ ಏನ್ ಕೊಟ್ಟಿರ್ತಾರೆ LHS ಅದನ್ನ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಓಕೆ, ಐ ಹೋಪ್ ಈ ಟಾಪಿಕ್ ನಿಮಗೆ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು.